ಇನ್ನು 3 ತಿಂಗಳ ಇನ್ನು 2 ತಿಂಗಳಾಗಿದೆ ಎಂ ಪಿ ಆಗಿ. ಹೋಗಿ ನೋಡೋಕ್ಕೆ ಹೇಳಿ ಎಲ್ಲ ರೋಡುಗಳು ಎಲ್ಲೆಲ್ಲಿ. ಇವಾಗ ನಮ್ಮ ಹೈವೇ ಹತ್ರ ಏನು ರೋಡ್ ಆಗಿದೆ, ಆಮೇಲೆ ನಮ್ಮ ಬೊಂಬು ಬಜಾರ್ ರೋಡ್ ಏನಾಗಿದೆ, ಆಮೇಲೆ ನಮ್ಮ ಸ್ಟೇಡಿಯಂ ನಿಮ್ಮ ಆಫೀಸ್ ನಿಮ್ಮ ಪತ್ರಕರ್ತರ ಭವನದ ರೋಡ್ ಏನಾಗಿದೆ, ಆಮೇಲೆ ಡಬಲ್ ಟ್ಯಾಂಕ್ ರೋಡ್ ಏನಾಗಿದೆ, ಅಂತರಗಂಗೆ ಬೆಟ್ಟಕ್ಕೆ ರೋಡ್ ಏನಾಗಿದೆ, ಇದೆಲ್ಲ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ನೋಡೋಕ್ಕೆ ಹೇಳಿ ಅವರಿಗೆ. ನೋಡ್ದೇನೆ ಹೇಳ್ಬಿಡೋದು, ಎಲ್ಲೋ ಕೂತ್ಕೊಂಡು ಹೇಳ್ಬಿಡೋದಿಲ್ಲ, ನೋಡ್ಬಿಟ್ಟು ಹೇಳಿ ಇವಾಗ ಎಷ್ಟು ಮಾಡ್ತಾ ಇದ್ದೀವಿ, ಎಷ್ಟು ದುಡ್ಡು ಬಂದಿದೆ, ಒಳಗಡೆ ಸಿಮೆಂಟ್ ರೋಡ್ಸ್ ಎಷ್ಟು ಮಾಡಿದ್ದೀವಿ, ಡ್ರೈನೇಜಸ್ ಎಷ್ಟು ನಡೀತಾ ಇದೆ. ಹಂಗೂ ನಿಮ್ಗೆ ಡೌಟ್ ಇದ್ದರೆ AVG ಅವರು ಇದಾರಲ್ಲ ಕಾಂಟ್ರಾಕ್ಟ್ರು, ಅವ್ರನ್ನೂ ಕೇಳಿ, ಅವ್ರಿಗೆ ಹೇಳಿ, ಅವ್ರನ್ನ ಕೇಳೋಕ್ಕೆ ಹೇಳಿ ಎಷ್ಟು ಕೆಲಸ ಆಗ್ತಾಯಿದೆ ಏನಾಗ್ತಾ ಇದೆ ಅಂತ ಅವ್ರನ್ನ ಕೇಳೋಕ್ಕೆ ಹೇಳಿ. ಹೋಗಿ ವಿಸಿಟ್ ಮಾಡಿ ನೋಡಿ ಏನಾದರೂ ಹೇಳಿದ್ರೆ ಅದು ಒಪ್ಕೋಬೋದು. ಏನಾದರೂ ಕೆಲಸದ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಕೇಳೋಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟಿಂದ ಅದು ಅವ್ರು ನಮ್ಮ ಕೋಲಾರ ಜಿಲ್ಲೆಗೆ ಏನು ಸೆಂಟ್ರಲ್ ಗೌರ್ಮೆಂಟನ್ನು ಕೊಡೋದು ಬೇಡ, ನಾವು ಮಾಡ್ಕೊಳ್ತೀವಿ. ನಮ್ಮ ಕೋಲಾರಲ್ಲಿ ಜನ ಬಂದ್ಬಿಟ್ಟು ಏನು ಮೂರ್ಖರಲ್ಲ, ಕಷ್ಟಪಡೋರು ನಾವೆಲ್ಲ, ಕಷ್ಟದಿಂದ ದುಡಿಯೋ ಅಂಥವ್ರು. ನೀರಿಲ್ಲದೆ ಇದ್ದು ಬೆಳೆ ಬೆಳೆಸಿ ಟೊಮೊಟೊ ದೇಶಕ್ಕೆ ಟೊಮೊಟೊ ತಿನ್ನೋರು, ತರಕಾರಿ ದೇಶಕ್ಕೆಲ್ಲ ತರಕಾರಿ ಕೊಡ್ತಾಯಿದ್ವಿ, ಟೊಮೊಟೊ ಕೊಡ್ತಾಯಿದ್ವಿ. ನಾವು ನೀರಿಲ್ಲ ಅಷ್ಟು ಮಾಡ್ತಾಯಿದ್ದೀವಿ ಅಂದರೆ ಇವ್ರೇನು ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಮಾಡೋ ಶಕ್ತಿ ಇದೆ, ನಾವು ಮಾಡ್ತೀವಿ. ಇದುವರೆಗೂ ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ, ಸ್ವಾತಂತ್ರ್ಯ ಬಂದಾಗಿಂದ ಹೇಳಿ ಏನು ಬಂದಿದೆ? ಆವಾಗ MV ಕೃಷ್ಣಪ್ಪನಿರ್ದಾಗ BL ಈ ನಮ್ಮ BJML ಇದೆಲ್ಲ ಮಾಡಿದ್ರು. MV ಕೃಷ್ಣಪ್ಪನವರು ಅವ್ರ ಆಶೀರ್ವಾದದಿಂದ ಮಾಡಿದ್ರು ಅವರು. ಅದಾದಮೇಲೆ ಕೇಂದ್ರ ಸರ್ಕಾರದ ಏನು ಬಂದಿದೆ? ಯಾವುದಾದ್ರು ಒಂದು ಕಂಪ್ನಿ ಬಂದಿದೆಯಾ? ರೈಲ್ವೆ ಕೋಚ್ ಫ್ಯಾಕ್ಟ್ರಿ ತೊಗೊಂಬಂದು ಅಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಅದು ಕಲ್ಲೇ ಇಲ್ಲ. ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದೆ ನಾನು ಮೀಟಿಂಗಲ್ಲಿ. ನಾವು ಅದಕ್ಕೊಂದು ನಂದು ಹೆಸರಿತ್ತು ಅವತ್ತು, ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆವತ್ತೆ. ಆ ಕಲ್ಲೇ ಇಲ್ಲ. ಕೇಂದ್ರ ಸರ್ಕಾರದೇನೂ ಕೊಡೋಲ್ಲ ಯಾರನ್ನಾಗಲಿ. ಕೇಂದ್ರ ಸರ್ಕಾರದ ಏನೂ ಇಲ್ಲ. ನಮಗೆ ಮುಂದೇನೂ ಸಿಗುತ್ತೆ ಅಂತೂ ನಮ್ಮ ನಂಬಿಕೆನೂ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ. ನಮ್ಮ ಜನನ ಈ ಕೋಲಾರ ಜಿಲ್ಲೆ ಜನನ ಕಾಪಾಡಿಕೊಳ್ಳುವಂಥದ್ದು ನಮ್ಮ 6 ಜನ ಶಾಸಕರ ಜವಾಬ್ದಾರಿ ಇದೆ. ಎಲ್ಲರದ್ದು ಜವಾಬ್ದಾರಿ, ಜನಪ್ರತಿನಿಧಿ ಎಲ್ಲರದ್ದು ಜವಾಬ್ದಾರಿ ಇದೆ. ಅವರೆಲ್ಲರೂ ಸೇರಿ ನಾವು ಅವ್ರನ್ನ ಕಾಪಾಡಿಕೊಳ್ಳೋದು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಶ್ರಮಪಟ್ಟು ಮಾಡ್ತೀವಿ.